ಜಸ್ಟ್ ಒಂದು ಸ್ಮಾಲ್ ಬ್ರೇಕಿಂಗ್ ಅಪ್ಡೇಟ್ ಬಂದಿದೆ. IPL ಟೂರ್ನಿ ರದ್ದು ಮಾಡಿದೆ BCCI. ಉಳಿದ 16 ಮ್ಯಾಚ್ಗಳನ್ನು ಕೂಡ BCCI ರದ್ದು ಮಾಡಿದೆ. ಮಾಡೋಕ್ಕಾಗಲ್ಲ, ಮ್ಯಾಚ್ಗಳನ್ನ ಮಾಡೋಕ್ಕಾಗಲ್ಲ, ಭದ್ರತೆಯ ಕಾರಣದಿಂದ ಈ ಎಲ್ಲ ಟೂರ್ನಿಗಳನ್ನು ರದ್ದು ಮಾಡಲಾಗಿದೆ. RCB ಫ್ಯಾನ್ಗಳು ಈ ಸಲ ಕಪ್ಪು ನಮ್ದಾಗೆ ಆಗತ್ತೆ ಅನ್ನೋ ಆಸೆಯಲ್ಲಿದ್ರು. ಬಟ್ ದೇಶದ ಭದ್ರತೆ, ಆಟಗಾರರ ಸುರಕ್ಷತೆ ಮುಂದೆ ಇನ್ಫ್ಯಾಕ್ಟ್ ಈ ಸಲ ಕಪ್ ನಮ್ದೇ. We have already taken it. We are on the way to take it. POK ಕಪ್ ನಮ್ದಾಗಬೇಕು. Yes. POK ನಮ್ದಾಗಬೇಕು. ಈ ನಿರೀಕ್ಷೆ ಬಹುಶಃ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಇರುತ್ತೆ ಅಂತ ಭಾವಿಸ್ತೀವಿ. ಮುರಳಿ ಸರ್, ನೀವು ಹೇಳ್ತಿದ್ರಿ, ಕಂಟಿನ್ಯೂ ಮಾಡ್ಬೋದು. ಅದೇ ಈ ಒಂದು ಸುದ್ದಿ ಮೇಲೆ ಒಂದು ಪುಟ್ಟ ಕಾಮೆಂಟು. ಇಷ್ಟು ದಿವಸ ನೀವು ಅವ್ರ ಸಿಕ್ಸರ್ ಹೊಡೆಯೋದನ್ನು ನೋಡ್ತಾ ಇದ್ರಿ, ನಾವು ಸಿಕ್ಸರ್ ಹೊಡೆಯೋದನ್ನು ನೋಡಿ ಸ್ವಾಮಿ. ಅದನ್ನು ನಾವು ಎಂಥ ಸಿಕ್ಸರ್ ಹೊಡಿತೀವಿ ಅಂದರೆ, ನಾವು 6 ಸಿಕ್ಸರ್ ಹೊಡೆದು ಯಾವತ್ತೂ ಬಂದು ಕೊರಟಿ ಕೊಡು ಅಂತ ಕೇಳಲ್ಲ ಯಾರನ್ನೂ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಈ ಕ್ರಿಕೆಟರ್ಸ್ ಆಗಲಿ, ಈ ಫಿಲ್ಮ್ ಸ್ಟಾರ್ಸ್ ಆಗಲಿ, ಈ ಇಂಡಸ್ಟ್ರಿಯಲಿಸ್ಟ್ ಆಗಲಿ, ಈ ಪಾಲಿಟಿಷಿಯನ್ಸ್ ಆಗಲಿ ನಿಮ್ಮನ್ನು ಸೇವ್ ಮಾಡೋಕ್ಕೆ ಬರಲ್ಲ. ನಿಮ್ಮನ್ನು ಸೇವ್ ಮಾಡೋಕ್ಕೆ ಬರೋದು ನಾವೇ. ನೀವು ಕೇಳಿದ್ರೂ ಸೇವ್ ಮಾಡ್ತೀವಿ, ಕೇಳದೆ ಇದ್ರೂ ಸೇವ್ ಮಾಡ್ತೀವಿ. ಹಾಗೆ ನೀವು ಇದಕ್ಕೆ ನಾವು ನಿಮ್ಮ ಸೇವ್ ಮಾಡಿದ್ದಕ್ಕೆ ಒಂದು ಸ್ವಲ್ಪನೂ ನಾವು ಅದರದ್ದು ಕಾಣಿಕೆ ಕೇಳಲ್ಲ ನಿಮ್ಮ ಹತ್ರ. ಅದನ್ನು ಚೆನ್ನಾಗಿ ಅರ್ಥ ಪರ್ಟಿಕ್ಯುಲರ್ಲಿ ಯಂಗ್ ಲಾಟ್ಗೆ ವೆರಿ ಬಿಗ್ ಲೆಸನ್ ಇದು. ನೀವು ಹೇಳಿದ್ದಕ್ಕೆ ಜಮ್ಮು ಕಾಶ್ಮೀರದಲ್ಲಿ ದಶಕಗಟ್ಟಲೆ ನಮ್ಮ ಸೇನೆಗೆ ಕಲ್ಲು ಹೊಡೆದ್ರು. ಇವತ್ತು ಅದೇ ಜಮ್ಮು ಕಾಶ್ಮೀರದಲ್ಲಿ ಯಾರು ಸೇವ್ ಮಾಡ್ತಾ ಇದ್ದಾರೆ ಜನರನ್ನ? ಅಲ್ಲ, ಆ್ಯಕ್ಚುಲಿ ಇವತ್ತು ನೀವೇ ಶ್ರೀಲಕ್ಷ್ಮಿ ಯೋಚನೆ ಮಾಡಿ, ಇದು S-400 ಇಲ್ಲದೆ ಇದ್ದರೆ ಏನಾಗ್ತಾ ಇತ್ತು? S-400 ಇಲ್ಲದೆ ಇದ್ದರೆ ಈ ಕಡೆ ಪಂಜಾಬು, ರಾಜಸ್ಥಾನ, ಜಮ್ಮು ಕಾಶ್ಮೀರದ ಸ್ಥಿತಿ ಏನಾಗ್ತಿತ್ತು ಅಂತ ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಆ ಸ್ಥಿತಿಯಲ್ಲಿ ಇದೀವಿ ಇವತ್ತು. ನಮ್ಮ ಸುದರ್ಶನ್ ಚಕ್ರ ನಿಜವಾಗ್ಲೂ ಬಂದು ಸೇವ್ ಮಾಡಿದೆ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಲೇಟೆಸ್ಟ್ ಟೆಕ್ನಾಲಜಿ, ಇದು 5th ಜನರೇಷನ್ ಟೆಕ್ನಾಲಜಿ. ಅದು ಆಟೋಮ್ಯಾಟಿಕ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಎಕ್ವಿಪ್ಮೆಂಟ್. ಅದು ಇವತ್ತಿನ ಯಂಗ್ಸ್ಟರ್ಸ್ಗೆ ಇವೆಲ್ಲ ದೊಡ್ಡ ಲೆಸನ್ನು. ನೀವು ಒಂಥರ ಸೇನೆ ಆರ್ಮಿನ ಬಿಟ್ಬಿಡಿ ಅಂತ ನೀವು ಆ ಒಂಥರ ಉದಾಸೀನವಾಗಿ ನೋಡ್ತಾ ಇದ್ದವರು ಈಗ ಭಾಳ ಕೇರ್ಫುಲ್ಲಾಗಿ ನೋಡಿ. ಯಾಕೆಂದರೆ ಟೆಕ್ನಾಲಜಿನೂ ಇದೆ, ಸಾಮರ್ಥ್ಯನೂ ಇದೆ. ಆ್ಯಂಡ್ ಕಡೆಗೆ ವೆನ್ ದ ಚಿಪ್ಸ್ ಆರ್ ಡೌನ್, the bottom line is it is we who protect. Okay, ನೋಡಿ, our true heroes, ನಮ್ಮ ನಿಜವಾದ ನಾಯಕರು, ನಮ್ಮ ನಿಜವಾದ ಹೀರೋಗಳು, ನಾವು ಪೂಜೆ ಮಾಡಬೇಕಾಗಿರುವಂಥದ್ದು, ನಾವು ಆದರ್ಶ ಅಂತ ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ನಮ್ಮ ಸೇನೆಯ ನಾಯಕರುಗಳು, ಸೇನೆಯ ನಮ್ಮ ಎಲ್ಲ ಸೈನಿಕರು, ಅದು ನೇವಿ, ಆರ್ಮಿ ಎಲ್ಲರೂ ಕೂಡ ಅವರು ಇವತ್ತು ನಮ್ಮನ್ನು ಕಾಪಾಡ್ತಾ ಇರೋದು. ನಾವು ಅದ್ರ ಬಗ್ಗೆ ತಿಳ್ಕೋಬೇಕು. ಎಸ್ಪೆಷಲಿ ನಮ್ಮ ಯುವ ಜನತೆ ಇನ್ನಷ್ಟು ಅದ್ರ ಬಗ್ಗೆ ತಿಳ್ಕೋಬೇಕು, ಆಸಕ್ತಿ ಬೆಳೆಸ್ಕೋಬೇಕು. ಯಾಕಂತಂದರೆ ದಟ್ ಈಸ್ ದ ನಿಜವಾದ ಒಂದು ಇದಿರುವಂಥದ್ದು, ದೇಶ ಕಾಪಾಡುವಂಥದ್ದು. ಇನ್ನಷ್ಟು ಈ ಸದ್ದ ಮಟ್ಟಿಗೆ ಬಿಡದೇ ಇರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಯಾವಾಗ ಏನು ಬೇಕಾದರೂ ಅಂದರೆ ಜಮ್ಮುವಿನ ರೀತಿಯಲ್ಲಿ ಆಗಬಹುದು ಅಂತ ಹೈ ಅಲರ್ಟ್ ಈ ಸದ್ಯ ಮಟ್ಟಿಗೆ ನಾವು ನೋಡ್ತಿದ್ದೇವೆ. ಅನೇಕ ಕಡೆ ಈ ರಸ್ತೆಗಳಲ್ಲಿ ಆರ್ಮಿಯನ್ನು ಡಿಪ್ಲಾಯ್ ಮಾಡಲಾಗಿದೆ. ಆದರೆ ಒಂದಿಷ್ಟು ಮೂವ್ಮೆಂಟ್ ಅನ್ನು ನಾವು ತೋರಿಸೋದಕ್ಕಾಗೋದಿಲ್ಲ. ಅನೇಕ ರೀತಿಯ ಒಂದಿಷ್ಟು ಏರ್ಕ್ರಾಫ್ಟ್ಗಳ ಸದ್ದನ್ನು ನಾವು ಕಳೆದ ಅನೇಕ ಗಂಟೆಗಳಿಂದ ಇಲ್ಲಿ ಕೇಳಿರುವಂಥದ್ದು. ಇದಿಷ್ಟು ಒಂದು ಕಡೆ ಆಯಿತು ಅಂದರೆ, ಶ್ರೀನಗರದಲ್ಲಿ ನಿನ್ನೆ ರಾತ್ರಿ ಬ್ಲ್ಯಾಕ್ಔಟ್ ಆಗಿತ್ತು, ಪವರ್ ಕಟ್ ಮಾಡಿದ್ರು. ಈ ಸದ್ಯದ ಮಟ್ಟಿಗೆ ಕಂಟಿನ್ಯೂ ಮಾಡಲಾಗ್ತಿದೆ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂಥ ಅಪ್ಡೇಟ್ ಏನು ಅಂದರೆ, ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಾವು ಲಾಕ್ಡೌನ್ ಅನ್ನು ನೋಡಿದ್ವಿ, ಇಲ್ಲಿ ಅದೇ ರೀತಿಯ ಲಾಕ್ಡೌನ್ ಪರಿಸ್ಥಿತಿ ಉಂಟಾಗಿದೆ. ಕಾರಣ ಪಾಕಿಸ್ತಾನ ಮತ್ತೊಮ್ಮೆ ರಿಟಾಲಿಯೇಟ್ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಿವಿಲಿಯನ್ಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅಘೋಷಿತ ಬಂದ್ ಅಂತ ಈ ಒಂದು ಮಾತನ್ನು ನಾವು ಬಳಸಬಹುದಾಗಿದೆ. ಸೊ ಸದ್ಯದ ಮಟ್ಟಿಗೆ ಏರ್ಪೋರ್ಟ್ ನ ಬಳಿ ನಮ್ಮನ್ನ ಹೊರತುಪಡಿಸಿ, ಸೇನೆಯವ್ರನ್ನ ಹೊರತುಪಡಿಸಿ ಇನ್ನ ಯಾವ ವ್ಯಕ್ತಿಗೂ ಅವಕಾಶ ಇಲ್ದಿರಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರಿದ್ದಾರೆ. ಸರ್, ಮಾತನಾಡ್ತಾ ಇದ್ವಿ ನಾವು. ಈಗ ಈ ಹಂತ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಓಕೆ, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಮ್ಮುವಿನ ಸಾಂಬಾದಲ್ಲಿ 7 ಜೈಷ್ ಉಗ್ರರು ಮಟಾಶ್ ಆಗಿರುವಂಥದ್ದು. ಅಮಿತ್ ಶಾ ಅವರು ಫೋನ್ ಮಾಡಿದ್ದಾರೆ BSF DG ಮತ್ತು ಉನ್ನತ ಅಧಿಕಾರಿಗಳಿಗೆ. ಗಡಿ ಭದ್ರತೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇರ್ತಕ್ಕಂಥದ್ದು. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆ ನಡೆಸ್ತಾರೆ. ರೈಟ್, ಎಸ್, ಮುರಳಿ ಅವರಿದ್ದಾರೆ. ಮುರಳಿ ಅವರ ಈ ಹಂತ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೆ. 71 ವಾರಲ್ಲಿ ನೀವು ಹೇಳಿದಾಗೆ ಸೇನೆ ಬಹಳ ಕ್ಷಮತೆಯನ್ನು ತೋರಿಸಿ ಕರಾಚಿವರೆಗೂ ಹೋಗಿ, ಬಟ್ ಲೇಟರ್ ಆನ್ ನಾವು ಏನು ಅದರಿಂದ ಫಲ ಏನು ಬರಲಿಲ್ಲ ಅಂತ. ಈಗ ಈ ಹಂತದಲ್ಲಿ ಸೇನೆ ತನ್ನ ಕೆಲಸನ ಮಾಡಿದೆ, ಇನ್ನೂ ಮಾಡುತ್ತೆ. ಬೇಕಾದರೆ ಏನು ಮಾಡಬೇಕು, ನೆಕ್ಸ್ಟ್ ಆಗಬೇಕಾಗಿರುವಂಥದ್ದು ಏನು? ಈಗ ಇಲ್ಲಿಗೆ ಮುಗಿಲಿಲ್ಲ ನಮ್ಮ ಆಪರೇಷನ್.
ನನ್ನ ಅಸೆಸ್ಮೆಂಟ್ ಪ್ರಕಾರ ಓಕೆ ಆಪರೇಷನ್ ಈಗ ಶುರುವಾಗಿದೆ. ಈಗ ಈಗ ಶುರುವಾಗಿದೆ. ಓಕೆ ಯಾಕೆ? ಅದಕ್ಕೆ ರೀಸನ್ಸ್ ಇದೆ. ಒಂದು, ನಾವು ಲಾಹೋರ್ ಇದನ್ನು 16 ADS ಹೊಡೆದ್ವಿ, ಅಂದರೆ 16 ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ಹೊಡೆದ್ವಿ. ಅದರಲ್ಲಿ HQ-9 HQ-16 ರೇಡಾರ್ಸ್ ಪೂರ್ತಿ ಧ್ವಂಸ. ಸಿಯಾಲ್ಕೋಟಲ್ಲಿ ಹೊಡೆದ್ವಿ, ರಾವಲ್ಪಿಂಡಿಲಿ ಹೊಡೆದ್ವಿ, ಇಸ್ಲಾಮಾಬಾದಲ್ಲಿ ಹೊಡೆದ್ವಿ, ಕರಾಚಲ್ಲಿ ಹೊಡೆದ್ವಿ, ಲಾಹೋರಲ್ಲಿ ಮಿಸೈಲ್ ಡಿಫೆನ್ಸ್ನ ಹೊಡೆದ್ವಿ. ನಾವೊಂದು ಮೆಸೇಜ್ ಕೊಟ್ಟಿದ್ದೀವಿ ಪಾಕಿಸ್ತಾನಕ್ಕೆ, ನಾವು ಇಸ್ಲಾಮಾಬಾದ್ ತನಕ ಬಂದು ಹೊಡಿಬೋದು, ನಿಮ್ಮ ಕ್ಯಾಪಿಟಲ್ಗೆ ಬಂದು ಹೊಡಿತೀವಿ, ರಾವಲ್ಪಿಂಡಿಲಿ ನಿಮ್ಮ ಆರ್ಮಿ ಹೆಡ್ ಕ್ವಾರ್ಟರ್ಸ್ಗೆ ಹೊಡಿತೀವಿ, ನಿಮ್ಮ ಹತ್ರ ಇರೋ ಯಾವ ಇದನ್ನು ಗ್ರೌಂಡ್ ರೇಡಾರ್ಸು ಯಾವುದನ್ನು ಒಂದು ಉಪಯೋಗ ಬರಲ್ಲ ಅಲ್ಲಿ ಬಂದು ಹೊಡಿತೀವಿ. ಆದ್ದರಿಂದ ನಿಮಗೆ ಎರಡೇ ಆಪ್ಷನ್ಸ್ ಇರೋದು. ಒಂದು, ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಎಸಿರಿ, ಕಾಲಕ್ಕೆ ಬೀಳಿ, ಆಮೇಲೆ ಸರೆಂಡರ್, ಅಥವಾ ಇಫ್ ಯು ವಾಂಟ್ ಟು ಕಂಟಿನ್ಯೂ, ಗೆಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಓಕೆ ಅದು ಆ್ಯಕ್ಚುಲಿ ಇವತ್ತು ಬಹಳಷ್ಟು ಜನದ ಇದು ಮೈಂಡ್ ಸೆಟ್ಟು, ಅವರ ಯೋಚನೆ ಯಾವ ಥರ ಇದೆ ಅಂದರೆ, ಈಗ ಬಿಡಬಾರ್ದು, ಈಗ ನಾವು ಅವ್ರನ್ನ ಬಿಟ್ಟರೆ ತಿರ್ಗಾ ನಮಗೆ ಉಳುವು, ನಾಳೆ 3 ತಿಂಗಳಾದ್ಮೇಲೆ ತಿರ್ಗಾ ಬಂದು ಹೊಡಿತಾರೆ ನಮ್ಮನ್ನು. ಸೊ ಈಗ ಅವ್ರನ್ನ ಬಿಡೋದ್ರಲ್ಲಿ ಅರ್ಥನೇ ಇಲ್ಲ. ಈಗ ನಮ್ಮ ಹತ್ರ ಪೂರ್ತಿ ನಾವು ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. ನಾವು ಆ್ಯಕ್ಚುಲಿ ಜಗತ್ತಿಗೆ ತೋರಿಸ್ಕೊಂಡಿದ್ದೀವಿ, ನಾವು ಸಿವಿಲಿಯನ್ಸನ್ನು ಟಾರ್ಗೆಟ್ ಮಾಡಲ್ಲ, ನಾವು ಟಾರ್ಗೆಟ್ ಮಾಡೋದು ಬರೀ ಭಯೋತ್ಪಾದಕರ ಕ್ಯಾಂಪ್ಸು ಇದನ್ನು ಅಂತ ಇರ್ಬೋದು. ಅದು ಜಗತ್ತಿಗೆ ಇವೆಲ್ಲ ಕೊಡೋಕ್ಕೆ ಇವೆಲ್ಲ ಇನ್ಫಾರ್ಮೇಷನ್ ಅಷ್ಟೇ. ನಾವು ಏನು ಬೇಕಾದ್ರೆ ಟಾರ್ಗೆಟ್ ಮಾಡ್ಬೋದು, ಅದು ನಮ್ಮ ಇಷ್ಟ, ಅದು ನಮ್ಮ 3 ಸೇನಾಧ್ಯಕ್ಷರ ಅದು ಪ್ಲ್ಯಾನಿಂಗ್ ಅದು. ಆದರೆ ಇವತ್ತು ನಮ್ಮ ಹತ್ರ ಹೊಡೆಯುವಂಥ ಕೇಪಬಿಲಿಟಿ ಇದೆ, ನಮ್ಮ ಹತ್ರ ಶಸ್ತ್ರಾಸ್ತ್ರಗಳಿದೆ, ನಮ್ಮ ಹತ್ರ ಎಕ್ವಿಪ್ಮೆಂಟ್ ಇದೆ, ನಾವು ಅವ್ರನ್ನ ಹೊಡಿಬೋದು. ಈಗ ನಾವು ಅವ್ರನ್ನ ಹೊಡಿದೆ ಬಿಟ್ಟರೆ, ಈಗ 3 ತಿಂಗಳಾದ್ಮೇಲೆ ತಿರ್ಗಾ ಅದು ಮರ್ಕಶ್ ಸುಬಾನಲ್ಲ ಅಂತ ಕಟ್ತಾರೆ, ಅವ್ರು ವಾಪಸ್ ಕಟ್ಬಿಟ್ಟು ತಿರ್ಗಾ ಬರ್ತಾರೆ. ನೋಡಿ, ಇಷ್ಟೊತ್ತು ನೀವೇ ತೋರಿಸ್ತಾ ಇದ್ರಿ, 7 ಜನ ಆಗಲೇ ಬಂದ್ಬಿಟ್ಟಿದ್ದಾರೆ. ಸೊ ಅವ್ರ ಪ್ರಾಕ್ಸಿ ವಾರ ಯಾವತ್ತೂ ಮುಗಿಯಲ್ಲ. ಈ ಆರ್ಮಿ ಬದುಕಿರೋದೇ ಪ್ರಾಕ್ಸಿ ವಾರಿಂದ. ಅವ್ರೇನು ಮಾಡ್ತಾರೆ, ಇವ್ರನ್ನ ಚೂ ಬಿಟ್ಬಿಟ್ಟು ನಮ್ಮ ಮೇಲೆ ನೋಡ್ತಾ ಇರ್ತಾರೆ ದೂರದಿಂದ ನಿಂತ್ಕೊಂಡು. ಸೊ ಪ್ರಾಕ್ಸಿ ವಾರ, ಆಮೇಲೆ ಅಲ್ಲಿ ಪ್ರತಿ ಪೊಲಿಟಿಕಲ್ ಸಿಚುವೇಶನ್ಗೂ, ಪ್ರತಿ ಪೊಲಿಟಿಕಲ್ ಲೀಡರ್ಶಿಪ್ಗೂ ಅವ್ರಿಗೆ ಇದು ಬೇಕೇ ಬೇಕು. ಯಾಕಂದ್ರೆ ಅವರು ಉಳಿಗಾಲ. ಆಕ್ಚುಲಿ ಈಗ ಶಹಬಾಜ್ ಶರೀಫ್ ಅಂತೂ ಉಳಿಯಲ್ಲ. ಈಗ ಎಲ್ಲರೂ ಏನು ಮಾಡ್ತಿದ್ದಾರೆ, ಇಮ್ರಾನ್ ಖಾನೇ ಬೆಸ್ಟು ಪ್ರೈಮ್ ಮಿನಿಸ್ಟರ್ ಪಾಕಿಸ್ತಾನಕ್ಕೆ, ಅವನು ಬಹಳ ಬುದ್ಧಿವಂತ, ಅವನ್ನೇ ವಾಪಸ್ ತರಬೇಕು ಅನ್ನೋ ಮಾತು ಇವತ್ತು ಬರ್ತಾ ಇದೆ. ಇವತ್ತು ಪ್ರೊಟೆಸ್ಟ್ ಬೇರೆ ಆಯ್ತು. ಆಮೇಲೆ ಎಷ್ಟೋ ಜನ ಇಮ್ರಾನ್ ಖಾನ್ ಸಪೋರ್ಟ್ ಮಾಡ್ತಿಯಾರಂದ್ರೂ ನಮಗೆ ಸುದ್ದಿ ಬಂದಿದೆ. 2, ಇಮ್ರಾನ್ ಖಾನ್ ಏನು ಮಾಡ್ದ, ಅಸೀಮ್ ಮುನೀರ್ನ ಇಳಿಸ್ದ, ISA ಪೋಸ್ಟಿಂದ ಇಳಿಸ್ಬಿಟ್ಟು ಅವನು ಓಡಿಸ್ಬಿಟ್ಟು ಅವನು ಜನರಲ್ ಬಾಜ್ವಾ ಜೊತೆ ಜಗಳ ಕಟ್ಕೊಂಡ. ಅದೇ ಅಸೀಮ್ ಮುನೀರ್ನ ಈ ಶಹಬಾಜ್ ಶರೀಫ್ ತಂದ್ಬಿಟ್ಟು ಚೀಫ್ ಆಫ್ ಆರ್ಮಿ ಸ್ಟಾಫ್ ಮಾಡಿದ್ದಾನೆ. ಅಸೀಮ್ ಮುನೀರು ಅವನಿಗೆ ಉಳಿಗಾಲ ಇಲ್ಲ, ಯಾಕಂದರೆ ಅವನದು ಎಲ್ಲ ಮಿಸ್ಅಡ್ವೆಂಚರ್ ಅವಂದೇ. ಅವನು ಪರ್ಸನಲ್ ಗೇನ್ಗೋಸ್ಕರ ಈ ಥರ ಮಾಡ್ಸ್ಯಾನ ಅವನು. ಆದರೆ ನಮಗೆ ಇವತ್ತು ನಾವು ಒಂದು ವಿಷಯ ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ನಾವು ಬಹಳ ದೊಡ್ಡ ಅಚೀವ್ಮೆಂಟ್ ಮಾಡಿಬಿಟ್ಟಿದ್ದೇವ ಇವತ್ತು.